ಇವತ್ತಿನ ವಿಷಯ ಆರ್ಯ ಬ್ರಾಹ್ಮಣರು ವಿದೇಶಿಯರು ಅಥವಾ ಭಾರತದ ಮೂಲ ಭಾರತೀಯರಾಗಿರ್ತಕ್ಕಂಥ ಶೂದ್ರರು ವಿದೇಶಿಯರು ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಷಯ ಮಾತಾಡಲಿಕ್ಕೆ ಕಾರಣ ಎಂದರೆ ಗೌರವಾನ್ವಿತ BL ಸಂತೋಷ್ ಅವರು ಯಾವುದೋ ಒಂದು ಸಮಾರಂಭದಲ್ಲಿ ಮಾತಾಡಿರ್ತಕ್ಕಂಥ ವಿಡಿಯೋ ಮತ್ತೆ ಇವತ್ತು ಹರಿದಾಡ್ತಾ ಇದೆ. ಅದನ್ನು ಇಟ್ಟುಕೊಂಡು ಒಬ್ಬರಲ್ಲ ಇವರು ವಿದೇಶಿಯರು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಅದಷ್ಟೇ ಅಲ್ಲದೆ ಅದರ ಬಗ್ಗೆ ತುಂಬ ತುಚ್ಛವಾಗಿ ಮಾತಾಡ್ತಕ್ಕಂಥ ನೋಡ್ತಾ ಇದ್ದೀನಿ, ಕೇವಲವಾಗಿ ದಲಿತರ ಬಗ್ಗೆ. ಅದಕ್ಕೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಾನು ಮಾತಾಡೋ ಪೂರ್ವದಲ್ಲಿ ಬಾಬಾ ಸಾಹೇಬ್ರನ್ನ ನೆನೀತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಇದೆ. ಮೇರೆ ಭೀಮ್ ने आँख खोली हर कोई इंसान बन गया, मेरे भीम ने आँख खोली हर कोई इंसान बन गया, मेरे भीम ने ज़ुबान खोली हर कोई तूफ़ान बन गया, मेरे भीम ने किताब खोली हर कोई विद्वान बन गया, और मेरे भीम ने जब कलम खोली इस देश का संविधान बन गया. ಬಾಬಾ ಸಾಹೇಬರು ಪುಸ್ತಕ ಬಿಚ್ಚಿದಾಗ ಈ ದೇಶದ ಜನರು ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರದಿಂದ ಹೊರಗೆ ಬಂದು ವೈಜ್ಞಾನಿಕ ತಳಹದಿಯ ಮೇಲೆ ಇರತಕ್ಕಂಥ ಅಂದರೆ ಸಂವಿಧಾನದ ವಿಧಿಯ 51 ಎಚ್ಚರನ್ವಯ ಕಾರ್ಯಪ್ರವೃತ್ತರಾಗಲಿಕ್ಕೆ ಸಾಧ್ಯತೆ ಇತ್ತು. ಅದಷ್ಟೇ ಅಲ್ಲ, ಬಾಬಾ ಸಾಹೇಬರು ಪೆನ್ ಬಿಚ್ಚಿದ ಸಲುವಾಗಿ, ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಪೆನ್ ಈಸ್ ಎ ಪವರ್ಫುಲ್ ವೆಫನ್, ಯು ಕ್ಯಾನ್ ಯೂಸ್ ಇಟ್ ಟು ಚೇಂಜ್ ದ ವರ್ಲ್ಡ್ ಅಂತ. ಸೊ ಆ ಪೆನ್ನು ಭಾರತ ದೇಶದ ಹಣೆ ಬರ. ಚಾರಿತ್ರಿಕ ಘಟನೆಗಳನ್ನು, ಚಾರಿತ್ರಿಕ ಸತ್ಯವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು ನನ್ನ ಒಬ್ಬ ಚರಿತ್ರೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬಂಧುಗಳೇ, ಸುಮಾರು 5000 ಕ್ರಿಸ್ತಪೂರ್ವ 5000 ವರ್ಷಗಳ ಹಿಂದೆ ಸಿಂಧೂ ನದಿಯ ಬಯಲಿನಲ್ಲಿ ನೆಲೆಸಿ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಮತ್ತು ಸುಸಂಸ್ಕೃತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವರು ನಾಗ ಜನಾಂಗದವರು ಅಥವಾ ದ್ರಾವಿಡ ಜನಾಂಗದವರು. ಅದಾದ ನಂತರ ಸುಮಾರು 2000 ಕಾಲಘಟ್ಟದಲ್ಲಿ, ಕ್ರಿಸ್ತಪೂರ್ವ 2000 ಕಾಲಘಟ್ಟದಲ್ಲಿ ಅಲಿಮೇರೆಗಳಾಗಿ ಬಂದಿರತಕ್ಕಂಥ ಆರ್ಯ ಜನಾಂಗದವರು ಭಾರತದ ಮೇಲೆ ಅಂದರೆ ನಾಗ ಜನಾಂಗದ ಮೇಲೆ, ಆ ನಗರದ ಮೇಲೆ ದುರಾಕ್ರಮಣ ಮಾಡುವುದರ ಮೂಲಕ ಅದನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಕ್ರಿಸ್ತಪೂರ್ವ 185 ನಂತರ ಪುಷ್ಯಮಿತ್ರ ಶುಂಗನ ಕಾಲಘಟ್ಟದಲ್ಲಿ ಆರಂಭವಾಗಿರ್ತಕ್ಕಂಥ ಇವರ ಅಂಧಶ್ರದ್ಧೆ, ಕಂದಾಚಾರ, ದೌರ್ಜನ್ಯ ಮತ್ತು ಇರ್ತಕ್ಕಂಥ ಮೂಲ ಧಾತುಗಳನ್ನು, ಮೂಲ ಸಿದ್ಧಾಂತಗಳನ್ನು ಪರಿವರ್ತಿಸ್ತಕ್ಕಂಥ ಕುಕೃತ್ಯ ಕ್ರಿಸ್ತಪೂರ್ವ 185ರಿಂದ ಆರಂಭವಾಯಿತು. ತದನಂತರ ಇವರಿಗೆ ತಕ್ಕ ಪಾಠ ಸಿಕ್ಕಿರ್ತಕ್ಕಂಥದ್ದು ಅಥವಾ ಇವರು ಕಲಿತಿರ್ತಕ್ಕಂಥದ್ದು ಕ್ರಿಸ್ತಶಕ 1818ರಲ್ಲಿ ಭೀಮಾ ಕೋರೆ ಈ ಪೇಶ್ವೆಗಳ ಸೈನಿಕರನ್ನು ಧೂಳಿಪಟ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಚೆನ್ನಾಗಿ ಅರಿತಿರ್ತಕ್ಕಂಥ ಬೆಂಗಾಲಿ ಬ್ರಾಹ್ಮಣರು ಮತ್ತು ಪೂನಾ ನಗರದಲ್ಲಿರ್ತಕ್ಕಂಥ ಚಿತ್ಪವನ ಬ್ರಾಹ್ಮಣರು, ಅಂದರೆ ಪೂನಾದಲ್ಲಿರ್ತಕ್ಕಂಥ ಬಾಲಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ ಮತ್ತು ಅಗರ್ಕರ್, ವೆಸ್ಟ್ ಬೆಂಗಾಲ್ದಲ್ಲಿರ್ತಕ್ಕಂಥ ಚಟರ್ಜಿ, ಮುಖರ್ಜಿ, ಬ್ಯಾನರ್ಜಿ ಅಂತಕ್ಕಂಥ ಬೆಂಗಾಲಿ ಬ್ರಾಹ್ಮಣರು, ಈ 6 ಜನ ಸೇರಿಬಿಟ್ಟು ಏನು ಮಾಡಿದ್ರಂದರೆ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಜನಾಂಗದವ್ರ ಮೇಲೆ ನಾವು ಬ್ರಿಟಿಷರ ಹಾಗೆ, ಮುಸ್ಲಿಮರ ಹಾಗೆ ಅಥವಾ ಫ್ರೆಂಚರ ಹಾಗೆ, ಡಚ್ಚರ ಹಾಗೆ ಆಡಳಿತ ಮಾಡಬೇಕಾದ್ರೆ ಇವರಿಗೆ ನಾವು ಸಾಂಸ್ಕೃತಿಕವಾಗಿ ಬಂಧನಕ್ಕೊಳಪಡಿಸಬೇಕು, ಇವರನ್ನು ಮೌಢ್ಯ, ಅಂಧಶ್ರದ್ಧೆಯಲ್ಲಿ ತೊಡಗಿಸ್ಬೇಕು ಅಂದಾಗೆ ಈ ಮೂಲ ಭಾರತೀಯ ಜನಾಂಗ ನಮ್ಮ ಅಡಿಯಾಳಾಗಿರ್ತಾರೆ ಅಂತಕ್ಕಂಥ ಮನಗಂಡಿರ್ತಕ್ಕಂಥ ಇವರುಗಳು ಕ್ರಿಸ್ತಶಕ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ್ರು. ಏನಕ್ಕೆ ಸ್ಥಾಪನೆ ಮಾಡಿದ್ರು ಅಂದರೆ ಆ ಕಾಲಘಟ್ಟದಲ್ಲಿ ಈ ಗುಡ್ಡಗಾಡು ಜನಾಂಗ ಅಂದರೆ ಟ್ರೈಬಲ್ ಜನಾಂಗ ಆಗಿರ್ಬೋದು ಅಥವಾ ನಮ್ಮ ಸಮುದಾಯದ ಈ ಮತಾಧೀನ ಭಂಗಿ ಅಂತವರಾಗಿರ್ಬೋದು, ಇವರೆಲ್ಲರೂ ಕೂಡ ದೇಶಮುಖರ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದರು. ಇದನ್ನು ಮನಗಂಡಿರ್ತಕ್ಕಂಥ ಈ ಚಿತ್ಪವನ ಬ್ರಾಹ್ಮಣರು ಮತ್ತು ಬೆಂಗಾಲಿ ಬ್ರಾಹ್ಮಣರು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿ ಆ ಕಾಂಗ್ರೆಸ್ಸಿನ ಮೂಲಕ ಬ್ರಿಟಿಷರ ಮತ್ತು 85% ಇರತಕ್ಕಂಥ ಈ ದೇಶದ ಮೂಲ ಭಾರತೀಯರ ಮಧ್ಯದಲ್ಲಿ ಕೊಂಡಿಯಾಗಿ
ಅಮೂರ್ತ ರೂಪದಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥ ಕೆಲಸ ಈ ಆ ಕಾಲಘಟ್ಟದಲ್ಲಿ ಅಂದರೆ 1885 ಕಾಲಘಟ್ಟದಲ್ಲಿ ಬ್ರಾಹ್ಮಣ ಜನಾಂಗದವರು ಮಾಡ್ತಾ ಬಂದರು. ಇದಾದ ನಂತರ ಯಾವಾಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 1919ರಲ್ಲಿ ಸೌತ್ ಬ್ರೋ ಕಮಿಷನ್ ಬಂದಾಗ ಈ ದೇಶದ SC ST ಜನಾಂಗದವರಿಗೆ ಪ್ರತ್ಯೇಕವಾಗಿ ಮತಕ್ಷೇತ್ರ ಆಗಿರ್ಬೋದು, ದ್ವಿಮತಾಧಿಕಾರ ಆಗಿರ್ಬೋದು, ಮತದ ಹಕ್ಕು ಆಗಿರ್ಬೋದು, ಸೇವೆಗೆ ಸೇರಿಸ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಬೇಡಿಕೆಗಳನ್ನ ಇಟ್ಟಾಗ ಛತ್ರಪತಿ ಶಾಹು ಮಹಾರಾಜರು ಕೂಡ ಬಾಬಾ ಸಾಹೇಬ್ರ ಹತ್ರ ಭಾಸ್ಕರರಾವ್ ಜಾಧವ್ ಅಂತಕ್ಕಂಥ ಒಬ್ಬ ಅಧಿಕಾರಿನ ಕಳಿಸಿ OBC ಜನಾಂಗದವ್ರಿಗೆ ಕೂಡ ಇಂಥ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡುವ ಸಲುವಾಗಿ ರಿಟರ್ನ್ ಮೆಮೊಡಮನ್ನು ಬಾಬಾ ಸಾಹೇಬ್ರ ಕಡೆಯಿಂದ ಬರೆಸ್ಕೊಂಡಿರ್ತಕ್ಕಂಥದ್ದು ಚಾರಿತ್ರಿಕ ಸತ್ಯ. ಈ ರೀತಿಯ ಪ್ರಾತಿನಿಧ್ಯತೆಯ ಸೌಲಭ್ಯವನ್ನು ಪಡೆಯುವ ಸಲುವಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸಿರ್ತಕ್ಕಂಥ ಹೋರಾಟದ ಬಗ್ಗೆ ಭಯಭೀತರಾಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗೋಖಲೆ, ತಿಲಕ್, ಅಗರ್ಕರ್, ಮುಖರ್ಜಿ, ಚಟರ್ಜಿ, ಬ್ಯಾನರ್ಜಿ ಇವರೆಲ್ಲ ಏನು ಮಾಡಿಬಿಟ್ರಂದರೆ, ನಾವು ಇವತ್ತು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಒಂದು ರಾಜಕೀಯ ಒಂದು ಚಳವಳಿಯ ಸಂಘಟನೆ, ಇದರ ಜೊತೆಗೆ ಒಂದು ಸಾಂಸ್ಕೃತಿಕ ಸಂಘಟನೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ದೃಢ ಸಂಕಲ್ಪ ಮಾಡಿ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥ ಸ್ಥಾಪನೆ ಮಾಡಿದ್ರು. ಸಮಸ್ಯೆ ಏನು ಬಂತು ಅಂದರೆ, ಬಾಬಾ ಸಾಹೇಬ್ರು ಆಗಾಗ ಮಾತಾಡ್ತಕ್ಕಂಥದ್ದು ಮತ್ತು ಬರೀತಕ್ಕಂಥದ್ದು ಅವರ ಬರವಣಿಗೆಗಳಲ್ಲಿ, ಅವ್ರ ಭಾಷಣಗಳಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂಥ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರು ಏನು ಮಾಡ್ತಾರೆ ಅಂದರೆ, ನಾಗ ಜನಾಂಗದ ಮೂಲ ಸ್ಥಳವಾಗಿರ್ತಕ್ಕಂಥ, ನಾಗ ಜನಾಂಗದ ಕೇಂದ್ರ ಬಿಂದುವಾಗಿರ್ತಕ್ಕಂಥ, ನಾಗ ಜನಾಂಗ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಚಾರಿತ್ರಿಕ ಸ್ಥಳವಾಗಿರ್ತಕ್ಕಂಥ ನಾಗ್ಪುರದಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ಹೆಗಡೆವಾರವರು, ಗೋಳ್ವಾಳ್ಕರ್ ಅವರು, VD ಸಾವರ್ಕರ್ ಅವರು, ಮುಂಜಿಯವರು, ಈ ರೀತಿ ಇವರೆಲ್ಲರೂ ಸೇರಿಬಿಟ್ಟು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಮಾಡಿಬಿಟ್ಟು ಇವರ ಮುಖ್ಯವಾಗಿರ್ತಕ್ಕಂಥ ಗುರಿ ಏನಂದರೆ, ಬಹು ಸಂಸ್ಕೃತಿಯ ಭಾರತವಾಗಿ ಅಸ್ಪೃಶ್ಯತೆ, ಜಾತೀಯತೆ ಅಂತಕ್ಕಂಥ ಈ ವರ್ತುಲಗಳಿಂದ ಅವರ ಮೆದುಳಿನಲ್ಲಿ ಹಾಕೋದ್ರ ಮೂಲಕ ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಷಡ್ಯಂತ್ರದ ಸಲುವಾಗಿ ಈ RSS ಅಂತಕ್ಕಂಥದ್ದು ಹುಟ್ಟುಕೊಂಡಿರ್ತಕ್ಕಂಥದ್ದು. ಆ ಮೂಲಕ ಬ್ರಾಹ್ಮಣವಾದವನ್ನು ಪ್ರತಿಷ್ಠಾಪಿಸೋದು ಇವರ ಉದ್ದೇಶವಾಗಿತ್ತು. ಈ ಬ್ರಾಹ್ಮಣವಾದ ಪ್ರತಿಷ್ಠಾಪಿಸಬೇಕಾದ್ರೆ ಅವರಿಗೆ ಮುಖ್ಯವಾಗಿರ್ತಕ್ಕಂಥ 2 ಸಹಕಾರಿಗಳು ಬೇಕು. ಯಾಕಂದರೆ ಈ ನನ್ನ ಮುಖಪುಟದ ಎಲ್ಲ ಗೆಳೆಯರಿಗೆ ಹೇಳ್ತೀನಿ, ತುಂಬ ಮುಖ್ಯವಾಗಿರ್ತಕ್ಕಂಥ ಸೆನ್ಸಿಟಿವ್ ವಿಷಯ ಇದು. ಏನಂದರೆ, ಬ್ರಾಹ್ಮಣವಾದ ಇದೇನು ಸದೃಢವಾಗಿರ್ತಕ್ಕಂಥ ಬಲಶಾಲಿಯಾಗಿರ್ತಕ್ಕಂಥ ವಾದ ಅಲ್ಲ. ಇದು ಯಾವುದೇ ಸಹಕಾರ ಇಲ್ಲದೆ ಮುನ್ನಡಿತಕ್ಕಂಥದ್ದಲ್ಲ. ಉದಾಹರಣೆಗಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲ ಪ್ರಮುಖ ಗಣ್ಯರು, ಮೋಹನ್ ಭಾಗವತರು ಹಿಡ್ಕೊಂಡು ಎಲ್ಲ ಸಂಚಾಲಕರಾಗಿರ್ಬೋದು, ಎಲ್ಲ ವಿಂಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆಯಾಕಟ್ಟಿನ ಸ್ಥಳಗಳಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಇದ್ದಾರೆ. ಆದರೆ ಅವರ ಅಡಿಯಾಳಾಗಿ ಕೆಲಸ ಮಾಡತಕ್ಕಂಥವರು ಎಲ್ಲ SC ST OBC ಜನಾಂಗದವರು ಇದ್ದಾರೆ. ಸೊ ಈ ರೀತಿಯಾಗಿ ತಾಕತ್ತಿರ್ತಕ್ಕಂಥದ್ದು ಈ SC ST OBC ಅಂಧಭಕ್ತರಿಗೆ. ಆ ಬ್ರಾಹ್ಮಣವಾದ ಒಂದು ದೈಹಿಕ ಅಂಗವಿಕಲ ಇದ್ದ ಹಾಗೆ. ಅದಕ್ಕೆ 2 ಕಡೆ ಬೈಸಾಕಿ ಇಲ್ಲಂದ್ರೆ, ಈ ಊರುಗೋಲು ಅಂತ ಕರಿತೀವಲ್ಲ, ಈ ಬೈಸಾಕಿ ಇಲ್ಲಂದರೆ ಆ ಬ್ರಾಹ್ಮಣವಾದ ಮುನ್ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಬೈಸಾಕಿಗಳು? ಒಂದು ಅಂಧಶ್ರದ್ಧೆ ಅಥವಾ ಮೌಢ್ಯ ಅಂತ ಕರಿತೀವಲ್ಲ, ಆ ಅಂಧಶ್ರದ್ಧೆ ಮೌಢ್ಯ ಅಂತಕ್ಕಂಥ ಒಂದು ಬೈಸಾಕಿ ಆದರೆ, ಇನ್ನೊಂದು ಕೋಮು ದ್ವೇಷ, ಕೋಮು ಗಲಭೆ ಅಂತಕ್ಕಂಥ 2ನೇ ಬೈಸಾಕಿ. ಈ ಕೋಮು ಗಲಭೆ ಇಲ್ಲಾಂದರೆ, ಅಂಧಶ್ರದ್ಧೆ ಇಲ್ಲದೆ ಹೋದರೆ ಈ ದೇಶದಲ್ಲಿ ಈ ಬ್ರಾಹ್ಮಣ್ಯ ಯಾವತ್ತೂ ಜೀವಂತವಾಗಿರೋದಿಲ್ಲ ಅಂತಕ್ಕಂಥ ನೀವೆಲ್ಲರೂ ಕೂಡ ಮನವರಿಕೆ ಮಾಡಿಕೊಳ್ಬೇಕು. ಈ ಬ್ರಾಹ್ಮಣ್ಯವನ್ನು ಜೀವಂತವಾಗಿಡುವ ಸಲುವಾಗಿ ಇಂಥ ವಿದ್ಯಾಶಂಕರ್ ಅಂತಕ್ಕಂಥ ಸ್ವಾಮಿಗಳಿಂದ, ಪೇಜಾವರ ಸ್ವಾಮಿಗಳಿಂದ, ನಿರ್ಭಯಾನಂದ ಅಂತಕ್ಕಂಥ ಸ್ವಾಮಿಗಳಿಂದ, ಅನಂತಕುಮಾರ್ ಹೆಗಡೆ ಅಂತ ಈ ರಾಜಕಾರಣಿಗಳಿಂದ, BL ಸಂತೋಷ್ ಅಂತವ್ರ ಕಡೆಯಿಂದ, ಮತ್ತು ಈ ಸೂಳಿಬೆಲೆ ಬಾಡಿಗೆ ಭಾಷಣಕಾರರಾಗಿ
ಕೊಡುತ್ತಾ ಜನರನ್ನು ದಿಕ್ಕು ತಪ್ಪಿಸುತ್ತಾ ಮತ್ತು ಅವರು ದ್ವಂದ್ವದಲ್ಲಿರೋದ್ರ ಮೂಲಕ ತಮ್ಮ ಚರಿತ್ರೆಯ ಬಗ್ಗೆ ನಿಜ ಇತಿಹಾಸವನ್ನು ತಿಳಿದುಕೊಳ್ಳದೆ ಬಳಲಬೇಕು ಅಂತಕ್ಕಂಥ ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿಯಿಂದ ಇವರು ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಪತ್ರಿಕೆಗಳ ಮೂಲಕ, ದೂರದರ್ಶನಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ತಮ್ಮ ಭಾಷಣಗಳ ಮೂಲಕ ಈ ದ್ವಂದ್ವವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಏನಂದರೆ, ಇಲ್ಲಿ ಪ್ರಶ್ನೆ ಕಾಡ್ತಕ್ಕಂಥದ್ದು, ಚರಿತ್ರೆಯಲ್ಲಿ ಎಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಈ ದೇಶದಲ್ಲಿ ಇರ್ತಕ್ಕಂಥ ಏನು 15% ಇರ್ತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇವರು ಈ ದೇಶದ ಮೂಲ ನಿವಾಸಿಗಳು ಅಥವಾ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ವಿದೇಶಿಗಳು ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅವ್ರು ಹೇಳ್ತಾರೆ ನಾವು ಇದೇ ಮೂಲ ನಿವಾಸಿಗಳಂತ. ಅಷ್ಟೇ ಅಲ್ಲ, ಇಷ್ಟು ದಿವಸ ನಾವು ಈ ದೇಶದ ಮೂಲ ನಿವಾಸಿಗಳಂತಿದ್ರು, ಇವತ್ತು ನಾವು ಮೂಲ ನಿವಾಸಿಗಳಿದ್ವಿ ಮತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಜನಾಂಗದವರು ನೀವು ವಿದೇಶದಿಂದ ಬಂದಿರತಕ್ಕಂಥ ಮಾತನ್ನು ಸಾದರಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಅಂಥ ಅಲ್ಪಮತೀಯ ಜನಾಂಗದವರಿಗೆ, ಅಂಥ ಅವಿವೇಕಿಗಳಿಗೆ ಉತ್ತರ ಕೊಡ್ತಾ ಇದ್ದೇನೆ. ಏನಂದರೆ, ನಾವು ಅಂದರೆ SC ST OBC ಜನಾಂಗದವರು ಈ ದೇಶದ ಮೂಲ ನಿವಾಸಿಗಳು ಅಲ್ಲಕ್ಕೆ ಎಡ್ಗರ್ಡ್ ಥರ್ಸ್ಟನ್ ಅವರು ಬರೆದಿರ್ತಕ್ಕಂಥ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಇಂಡಿಯಾ ಅಂತಕ್ಕಂಥ ವ್ಯಾಲ್ಯೂಮ್ ನಂಬರ್ 7 ಓದ್ರಿ. ಅದಷ್ಟೇ ಅಲ್ಲದೆ ನವಲ್ ವಿಯೋಗಿ ಅಂತಕ್ಕಂಥವ್ರು ಸುಮಾರು 30 ವರ್ಷಗಳ ಕಾಲ ಸಿಂಧೂ ಬಯಲಿನ ನಾಗರಿಕತೆಯ ಕುರಿತು ಆಳವಾಗಿ ಅಧ್ಯಯನ ಮಾಡು 3 ವರ್ಷಗಳಲ್ಲಿ ಈ ಸಿಂಧೂ ಬಯಲಿನ ನಾಗರಿಕತೆಯ ಕುರಿತು ರಚನೆ ಮಾಡಿರ್ತಕ್ಕಂಥ ಈ 2 ಸಂಶೋಧನಾ ಗ್ರಂಥಗಳು ಈ ದೇಶದ SC ST OBC ಜನಾಂಗದವರು ಈ ದೇಶದ ಮೂಲ ನಿವಾಸಿಗಳು ಅಂತಕ್ಕಂಥನ್ನು ಸಾದರಪಡಿಸ್ತಾ ಇದೆ. ಹಾಗಾದರೆ ನೀವು ಪ್ರಶ್ನೆ ಮಾಡ್ಬೋದು, ಎಲ್ಲ ಮಾಧ್ಯಮದ ಮಿತ್ರರು ಅಥವಾ ನನ್ನ ಮುಖಪುಟದ ಗೆಳೆಯರು, ಬ್ರಾಹ್ಮಣರು ನಿಮ್ಮ ಹತ್ರ ಏನು ದಾಖಲಿವೆ ಅಂತಕ್ಕಂಥದ್ದು. ಸ್ನೇಹಿತರೆ, ಯಾವತ್ತೂ ಕೂಡ ನಾನು ಯಾವುದೇ ಆಕಾರ ಇರದೇ ಯಾವುದೇ ಚರಿತ್ರೆಯ ವಿಷಯ ಆಗಿರ್ಬೋದು, ರಾಜ್ಯಶಾಸ್ತ್ರದ ವಿಷಯ ಆಗಿರ್ಬೋದು, ದಲಿತ ಚಳವಳಿ ಆಗಿರ್ಬೋದು, ಬಾಬಾ ಸಾಹೇಬರಾಗಿರ್ಬೋದು, ಸಂವಿಧಾನ ಆಗಿರ್ಬೋದು, ನಾನು ಮಾತಾಡಲ್ಲ. ಇವತ್ತು ನಿಮ್ಮೆದುರು ಚಾರಿತ್ರಿಕವಾಗಿರ್ತಕ್ಕಂಥ ದಾಖಲೆಗಳನ್ನು ನಾನು BL ಸಂತೋಷ್ ಅವರಿಗೆ ಮತ್ತು ವಿದ್ಯಾಶಂಕರ ಭಾರತಿ ಸ್ವಾಮಿಯವರಿಗೆ ಕೊಡ್ತಾ ಇದ್ದೇನೆ. ಬಂಧುಗಳೇ, ಮನುಸ್ಮೃತಿ, ಇದು ಶೇಷ ನವರತ್ನಂ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಮನುಸ್ಮೃತಿ ಅಧ್ಯಾಯ 1ರಲ್ಲಿ ಶ್ಲೋಕ 24ರಲ್ಲಿ ಆರ್ಯರು ಅಂದರೆ ಬ್ರಾಹ್ಮಣರು ವಿದೇಶದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ದಾಖಲಿಸಿರ್ತಕ್ಕಂಥದ್ದು, ದಾಖಲೆ ನಂಬರ್ 1. ಎರಡನೇದಾಗಿ ನಾನು ಈಗಾಗಲೇ ಹೇಳಿದ 1885ರಲ್ಲಿ BJPಯ ತಾಯಿ ಅಥವಾ RSSನ ತಾಯಿ ಆಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಒಬ್ಬರು. ಇವರು ಆರ್ಟಿಕ್ ಹೋಮಿಂದ ವೇದಾಸ್ ಅಂತಕ್ಕಂಥ ಈ ಪುಸ್ತಕವನ್ನು ಬರೆದಿದ್ದಾರೆ. ಆರ್ಟಿಕ್ ಹೋಮಿಂದ ವೇದಾಸ್ ಈ ಪುಸ್ತಕದ ಪುಟ ಸಂಖ್ಯೆ 23ರಲ್ಲಿ ಸ್ಪಷ್ಟವಾಗಿ ಬರೆದ ನಾವು ಮಧ್ಯ ಏಷ್ಯಾದಿಂದ ಯುರೇಷಿಯಾದಿಂದ ಬಂದಿರತಕ್ಕಂಥವ್ರು ಅಂತಕ್ಕಂಥ ಇದರಲ್ಲಿ ದಾಖಲಿಸಿದ್ದಾರೆ. ಇಟ್ ವಾಸ್ ದ ಗೇನ್ ಬಿಲೀವ್ಡ್ ದಟ್ ವಿ ಮಸ್ಟ್ ಲುಕ್ ಫಾರ್ ದ ಒರಿಜಿನಲ್ ಹೋಮ್ ಆಫ್ ದ ಆರ್ಯನ್ಸ್ ರೇಸ್ ಸಮ್ವೇರ್ ಇನ್ ದ ಸೆಂಟ್ರಲ್ ಏಷ್ಯಾ. ಮಧ್ಯ ಏಷ್ಯಾದಿಂದ ನಾವು ಬಂದಿರತಕ್ಕಂಥವ್ರು, ನಮ್ಮ ರೇಸ್ ಅಲ್ಲಿದೆ ಅಂತಕ್ಕಂಥನು ಬಾಲಗಂಗಾಧರ್ ತಿಲಕ್. ಇದು ನೋಡಿ, ಇವರು ಬೇರೆ ಯಾರು ದಲಿತ ನಾಯಕರು ಅಥವಾ ದಲಿತ ರೈಟರ್ ಬರೆದಿರ್ತಕ್ಕಂಥಲ್ಲ, ಸ್ವತಃ ಬಾಲಗಂಗಾಧರ್ ತಿಲಕರು ಬರೆದಿರ್ತಕ್ಕಂಥ ಪುಸ್ತಕ. ಅದು ಕೂಡ ಶೇಷ ನವರತ್ನಂ ಒಬ್ಬ ಬ್ರಾಹ್ಮಣರು ಬರೆದಿರ್ತಕ್ಕಂಥ ಪುಸ್ತಕ. ಇನ್ನು ಭಾಳ ಜನರಿಗೆ ಗೊತ್ತಿಲ್ಲ, ಡಿಸ್ಕವರಿ ಆಫ್ ಇಂಡಿಯಾ, ಭಾರತ ದರ್ಶನ ಅಂತಕ್ಕಂಥ ಈ ಪುಸ್ತಕ ಬರೆದಿರ್ತಕ್ಕಂಥವ್ರು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಈ ಭಾರತ ದರ್ಶನ ಪುಸ್ತಕದ 69ನೇ ಪುಟ ಮತ್ತು 82ನೇ ಪುಟದಲ್ಲಿ ಈ ದೇಶದ ಬ್ರಾಹ್ಮಣರು ಮಧ್ಯ ಏಷ್ಯಾದಿಂದ ಹಾದು ಬಂದಿರತಕ್ಕಂಥದ್ದನ್ನು, ಅಂದರೆ ಬ್ರಾಹ್ಮಣರು ವಿದೇಶಿಯರು ಅಂತಕ್ಕಂಥದ್ದನ್ನು ಈ ಭಾರತ ದರ್ಶನ ಅಂತಕ್ಕಂಥ ಪುಸ್ತಕದಲ್ಲಿ ಪೇಜ್ ನಂಬರ್ 82ರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಇದು 3ನೇ ಎವಿಡೆನ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಹಿಂದುತ್ವದ ಪ್ರತಿಪಾದಕರು, ಅಷ್ಟೇ ಭಾರತದ ದ್ವಿರಾಷ್ಟ್ರದ ಪರಿಕಲ್ಪನೆಯ ಚಿಂತಕರಾಗಿರ್ತಕ್ಕಂಥ VD ಸಾವರ್ಕರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದು ಪುಸ್ತಕದ ಹೆಸರು ಹಿಂದುತ್ವ ಅಂತಕ್ಕಂಥದ್ದು. ಈ ಹಿಂದುತ್ವ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 5ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು VD ಸಾವರ್ಕರ್ ಎಂದರೆ, ಆರ್ಯರು ತಮ್ಮ ನೆರೆಯ ಬಂಧುಗಳಾದ ಪಾರ್ಸಿಗಳನ್ನು ಅಗಲಿ ಬಂದ ಮೇಲೆ ಸಿಂಧೂ ತೀರದಲ್ಲಿ ವಾಸಿಸಿದರು. ಅಂದರೆ
ಪರ್ಷಿಯಾ ದೇಶದಿಂದ ಅಂದರೆ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಆರ್ಯರು ಈ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಬಂದು ಅಲ್ಲಿಂದ ಬಂದು ವಾಸ ಮಾಡಿದ್ರು ಅಂತಕ್ಕಂಥದ್ದು ಇದು ನಾನು ಹೇಳ್ತಾ ಇಲ್ಲ. ವಿ ಡಿ ಸಾವರ್ಕರ್ ಅವರು ಬರೆದಿರ್ತಕ್ಕಂಥ ಹಿಂದುತ್ವ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 5ರಲ್ಲಿ ವಿ ಡಿ ಸಾವರ್ ಹೇಳಿರ್ತಕ್ಕಂಥದ್ದು ಏನಂದರೆ ಬ್ರಾಹ್ಮಣರು ಈ ದೇಶದವರಲ್ಲ, ಮೂಲ ನಿವಾಸಿಗಳಲ್ಲ, ಇವರು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥವ್ರು ಅಂತಕ್ಕಂಥವ್ರು. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂದರೆ ಈ ಭಾರತದ ಚಾರಿತ್ರ್ಯ ನಿರ್ಮಾಣ ಮಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳಲ್ಲಿ, ಇತಿಹಾಸದ ಸಂಶೋಧಕರಲ್ಲಿ, ಇತಿಹಾಸದ ಪ್ರಾಧ್ಯಾಪಕರಲ್ಲಿ ಮತ್ತು ಇತಿಹಾಸದ ಬರಹಗಾರರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಹೆಸರು ಪಡೆದಿರ್ತಕ್ಕಂಥವ್ರು ಡಿ ಡಿ ಕೋಸಂಬಿ ಅವರು. ಡಿ ಡಿ ನಾಗರಿಕತೆ ಅಂತಕ್ಕಂಥ ಈ ಪುಸ್ತಕದಲ್ಲಿ ಡಿ ಡಿ ಕೋಸಂಬಿ ಅವರು ಪುಟ ಸಂಖ್ಯೆ 123ರಲ್ಲಿ ಹೇಳ್ತಾರೆ ಏನಂದರೆ, ಬ್ರಾಹ್ಮಣರು ಯುರೋಪಿನ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥವ್ರು, ಇವರು ವಿದೇಶಿ ಆರ್ಯರು, ಇವ್ರ ಜೀನ್ಸು ಅಲ್ಲಿಂದ ಇದೆ ಅಂತಕ್ಕಂಥದ್ದು ಈ ಚಾರಿತ್ರಿಕ ಗ್ರಂಥ ಹೇಳ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಚರಿತ್ರೆಗೆ, ಭಾರತದ ಚರಿತ್ರೆ ಬಗ್ಗೆ ಮರುಶೋಧ ಮಾಡಿ ರಚನೆ ಮಾಡಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ದಾಖಲಾತಿ ಇರತಕ್ಕಂಥ ಪುಸ್ತಕ. ಇದನ್ನು ರವಿ ಹಂಜ್ ಅಂತಕ್ಕಂಥವ್ರು ಒಂದು ಸಂಶೋಧನೆ ಮಾಡಿ ರಚನೆ ಮಾಡಿರ್ತಕ್ಕಂಥದ್ದು. ಈ ಪುಸ್ತಕದಲ್ಲಿ ಪುಟ ಸಂಖ್ಯೆ 8ರಲ್ಲಿ ಬ್ರಾಹ್ಮಣರು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಯುರೇಷಿಯನ್ಸು ಅಂತಕ್ಕಂಥದ್ದು ಈ ಚರಿತ್ರೆ ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಸಾದರ್ ಅಂತಕ್ಕಂಥವ್ರು ಸಿಂಧೂ ಬಯಲಿನ ನಾಗರಿಕತೆಗಳ ಬಗ್ಗೆ ಅಮೋಘವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡಿ ಸುಮಾರು ದಾಖಲೆಗಳನ್ನು ಮಾಡಿದ್ದಾರೆ. ಆ ದಾಖಲೆಗಳು ಇಡೀ ವಿಶ್ವದಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವು. ಈ ಪುಸ್ತಕದ ಸಿಂಧು ಘಾಟಿ ಸಭ್ಯತಾಕ ಇತಿಹಾಸ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 10ರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತದೆ. ಅದಷ್ಟೇ ಅಲ್ಲದೆ ಬೌದ್ಧ ಉಪಾಸಕರು, ಬೌದ್ಧ ಭಿಕ್ಕುಗಳಾಗಿರ್ತಕ್ಕಂಥ ರಾಹುಲ್ ಸಾಂಕ್ರಾಯನ್ ಅಂತಕ್ಕಂಥವ್ರು ಓಲ್ಗಾ ಟು ಗಂಗಾ ಅಂತಕ್ಕಂಥ ಈ ಪುಸ್ತಕದಲ್ಲಿ ಈ ಪುಸ್ತಕದ ಪುಟ ಸಂಖ್ಯೆ 66ರಲ್ಲಿ ರಾಹುಲ್ ಸಾಂಕ್ರಾಯನ್ ಅವರು ಹೇಳ್ತಾರೆ, ಬ್ರಾಹ್ಮಣರು ವಿದೇಶಿಯರು ಈ ದೇಶದಿಂದ ಬಂದವರಲ್ಲ, ಅವರು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥವ್ರು ಅಂತಕ್ಕಂಥರ ಬಗ್ಗೆ ಅದರಲ್ಲಿ ತುಂಬ ದಾಖಲೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು 2001ರವರೆಗೆ ಎಷ್ಟೇ ಚರಿತ್ರೆಕಾರರು ಈ ದೇಶದಲ್ಲಿ ಇರ್ತಕ್ಕಂಥ ಆರ್ಯ ಬ್ರಾಹ್ಮಣರು ಅಥವಾ ಬ್ರಾಹ್ಮಣರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಅಂತಕ್ಕಂಥ ದಾಖಲೆಗಳು ಕೊಟ್ಟರು ಕೂಡ, ಚಾರಿತ್ರಿಕ ದಾಖಲೆ ಕೊಟ್ಟರು ಕೂಡ, ಈ ದೇಶದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣವಾದಿಗಳು ಹೇಳ್ತಾ ಇದ್ರು, ಇಲ್ಲ ನಾವು ಇದೇ ದೇಶದವರಿದ್ದೀವಿ, ಆ ಚರಿತ್ರೆಯನ್ನು ತಪ್ಪು ಬರಿತಾ ಇದ್ದಾರೆ, ಸುಳ್ಳು ಬರೆದಿರ್ತಕ್ಕಂಥವ್ರು. ಮತ್ತು ಈ ಮಠಾಧೀಶರದಲ್ಲ ಪುರೋಹಿತರು, ನಿನ್ನೆ ಒಬ್ಬ ಪುರೋಹಿತ ನೋಡಿದೆ, ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಒಂದು ಕ್ರೂರಿ, ಅವನೊಬ್ಬ ಅವಿವೇಕಿ ಅಂತಕ್ಕಂಥ ಮಾತನ್ನು ಆ ಪುರೋಹಿತ ಹೇಳಿರ್ತಕ್ಕಂಥವ್ರು. ಮಿಸ್ಟರ್ ಪುರೋಹಿತರೇ, ಒಬ್ಬ ಮ್ಯಾಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಗಳಿರ್ತಕ್ಕಂಥವ್ರು ನೀವೇ. ಇವತ್ತು ನಿಮ್ಮ ಬುಡುಕು ನೀರು ತಂದಾರ ಮ್ಯಾಕ್ಸ್ ಮುಲ್ಲರ್ ಅವರು ಅಂತ ತಿಳಿದು ಅವರನ್ನು ತಗೊಳ್ತಾ ಇದ್ದೀರಲ್ಲ. ಸೊ ಇದನ್ನು ಮನಗಂಡಿರ್ತಕ್ಕಂಥ ಈ ಮೈಕಲ್ ಬಾಮ್ಶೆದ್ ಅಂತಕ್ಕಂಥ ಒಬ್ಬ ಸಂಶೋಧಕ ಮತ್ತು ವಿಜ್ಞಾನಿ, ಅವರು 2001 ಮೇ 8ರಂದು ಒಂದು ರಿಸರ್ಚ್ ಬುಕ್, ಭಾರತದಲ್ಲಿರ್ತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಈ ಶೂದ್ರ ಎಲ್ಲರದ ಬ್ಲಡ್ಡನ್ನು ತೆಗೆದುಕೊಂಡು DNA ರಿಸರ್ಚ್ ಮಾಡಿ, DNA ಸಂಶೋಧನೆ ಮಾಡಿ ಸುಮಾರು ಒಂದು 24 ಪುಟಗಳ ಒಂದು ಸಂಶೋಧನಾ ರಿಪೋರ್ಟ್ ಇದೆ. ಇದು ಒರಿಜಿನಲ್ DNA ರಿಪೋರ್ಟ್, ದಯವಿಟ್ಟು ತಾವು ನೋಡ್ಬೋದು, ತಮಗೆ ಕಾಣ್ತಾ ಇದೆ. ಈ ಮೈಕಲ್ ಬಾಮ್ಶೆದ್ ಅವರ ಈ ಒರಿಜಿನಲ್ ರಿಪೋರ್ಟ್ನಲ್ಲಿ ಏನಿದೆ ಅಂದರೆ, ಈ ದೇಶದಲ್ಲಿರ್ತಕ್ಕಂಥ ಏನು 15% ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಾದರು ಇವರೆಲ್ಲರೂ ಕೂಡ ಯುರೇಷಿಯಾದಿಂದ ಬಂದಿರತಕ್ಕಂಥವ್ರು, ಇವರು ಮೂಲ ಭಾರತೀಯರಲ್ಲ ಅಂತಕ್ಕಂಥನು. ಸೊ ಈ ಗ್ರಂಥದ ಆಧಾರದ ಮೇಲೆ ಪ್ರೊಫೆಸರ್ ವಿಲಾಸ್ ಖಾರತ್ ಅಂತಕ್ಕಂಥವ್ರು ಯುರೇಷಿಯಾ ಅಂತಕ್ಕಂಥ ಒಂದು ಗ್ರಂಥವನ್ನು ಈ ಪುಸ್ತಕ ರಚನೆ ಮಾಡಿರ್ತಕ್ಕಂಥದ್ದು ಯುರೇಷಿಯಾ ಅಂತಕ್ಕಂಥ ಪುಸ್ತಕನು. ಈ ಪುಸ್ತಕದ ಪುಟ ಸಂಖ್ಯೆ 62ರಲ್ಲಿ ಮೈಕಲ್ ಬಾಮ್ಶೆದ್ ಅವರ DNA ಜೊತೆಗೆ ಮೂಲ ಆಕಾರಗಳು, ಸಾಕಷ್ಟು ಆಕಾರಗಳನ್ನು ಇಟ್ಕೊಂಡು ನಮ್ಮ ವಿಲಾಸ್ ಖಾರತ್ ಅವರು ಸಾಧನೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ಏನು ದಾಖಲೆ ಮಾಡಿದ್ದಾರೆ ಅಂದರೆ, ಇದೇ ದಾಖಲೆ ಅನ್ನೋದಕ್ಕಿಂತ ಸಾಕಷ್ಟು ದಾಖಲೆಗಳಿವೆ. ಬ್ರಾಹ್ಮಣರು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಯುರೇಷಿಯನರು,
ಅವರು ಈ ದೇಶದ ಮೂಲ ನಿವಾಸಿಗಳು ಅಲ್ಲ ಅಂತಕ್ಕಂಥದ್ದು ಈ ಯುರೇಷಿಯಾ ಅಂತಕ್ಕಂಥ ಡಾಕ್ಯುಮೆಂಟ್ರಿ ಪುಸ್ತಕದಲ್ಲಿ ಇದು ವಿಲಾಸ್ ಖಾರತ್ ಅವರು ದಾಖಲೆ ಮಾಡಿರ್ತಕ್ಕಂಥ. ಇದರಲ್ಲಿ ಸಾಕಷ್ಟು ರಿಪೋರ್ಟ್ಗಳಿವೆ, DNA ರಿಪೋರ್ಟ್ಗಳಿವೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ಗಳಿವೆ ಮತ್ತು ಚರಿತ್ರೆಕಾರರ ರಿಪೋರ್ಟ್ಗಳು ಈ ಪುಸ್ತಕದಲ್ಲಿದೆ. ಇದು ಎಲ್ಲರ ಹತ್ರ ಇರಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ. ಇದರ ಜೊತೆಗೆ ನಾವು ನಮ್ಮವರೇ ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥ ಲಕ್ಷ್ಮೀಪತಿ ಕೋಲಾರ್ ಅವರು ಇವರೊಂದು ಸಣ್ಣ ಪುಸ್ತಕ ಹರಪ್ಪ DNA ನುಡಿದ ಸತ್ಯ ಅಂತಕ್ಕಂಥ ಒಂದು ಸಣ್ಣ ಪುಸ್ತಕ ಮಾಡಿದ್ದಾರೆ. ಹರಪ್ಪ DNA ನುಡಿದ ಸತ್ಯ ಅಂತಕ್ಕಂಥದ್ದು ಈ DNAದ ಆಧಾರದ ಮೇಲೆ ರಚನೆ ಮಾಡಿರ್ತಕ್ಕಂಥ ಈ ಪುಸ್ತಕದಲ್ಲಿ ಡೇವಿಡ್ ರಿಚ್ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಈ ಭಾರತೀಯರ DNA ತೆಗೆದುಕೊಂಡು ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ರಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸ್ಪಷ್ಟವಾಗಿ ಇದರಲ್ಲೂ ಕೂಡ ಈ DNA ರಿಪೋರ್ಟ್ದಲ್ಲೂ ಕೂಡ ದಾಖಲೀಕರಣ ಇದೆ. ಏನಂದರೆ ಈ ದೇಶದಲ್ಲಿರ್ತಕ್ಕಂಥ 15% ಇರ್ತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇವರು ಮೂಲ ಭಾರತೀಯರಲ್ಲ, ಇವು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಯುರೇಷಿಯಾದಿಂದ ಬಂದಿರತಕ್ಕಂಥ ಆರ್ಯ ನಸಲಿನ ಇರಾನಿ ನಸಲಿನ ಜನಾಂಗ ಅಂತಕ್ಕಂಥದ್ದು ಇದರಲ್ಲಿ ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಇನ್ನೊಂದು ಕೂಡ ಚಿತ್ರಲೇಖ ಕೌಶಲ್ಯ ಅಂತಕ್ಕಂಥವ್ರು ಕೂಡ ಈ ಮೂಲ ನಿವಾಸಿ ಭಾರತೀಯ ಮೂಲ ನಿವಾಸಿ ಮಹಿಳಾओं ಭಾರತೀಯ ಮೂಲ ನಿವಾಸಿ ಮಹಿಳಾओं का ಗುಲಾಮಿ ಕಾ ರಹಸ್ಯ ಅಂತಕ್ಕಂಥ ಈ ಪುಸ್ತಕದಲ್ಲೂ ಕೂಡ ಆರ್ಯ ಬ್ರಾಹ್ಮಣರು ವಿದೇಶದಿಂದ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು ದಾಖಲೆ ಮಾಡಿರ್ತಕ್ಕಂಥದ್ದು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನನ್ನ ಕಡೆ ಇನ್ನಷ್ಟು ಕೂಡ ನಾನು ಪಟ್ಟಿ ಮಾಡಿದ್ದೇನೆ. ಹೇಳಿದ್ರೆ ನಿಮಗೆ ತಾಜುಬ್ ಆಗ್ಬೋದು. ಸುಮಾರು ಕಡೆಗೆ ಅಂದರೆ ಈಗ ಪಂಡಿತ್ ಶ್ಯಾಮ್ ಬಿಹಾರಿ ಮಿಶ್ರಾ ಅವರ ಪುಸ್ತಕದಲ್ಲಿ ಅವರು ಕೂಡ ಈ ಆರ್ಯರು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ದಾಖಲೆ ಮಾಡಿದ್ದಾರೆ. ಇನ್ನು ಪಂಡಿತ್ ಜನದೇವ್ ಭಟ್ MA ಅವ್ರ ಪುಸ್ತಕ ಮಾಧುರಿ ಮಾಸಿಕ ಅಂತಕ್ಕಂಥ ಪುಟ ಸಂಖ್ಯೆ ದಾಖಲೆ ಮಾಡಿರ್ತಕ್ಕಂಥದ್ದು. ಮತ್ತು ಪಂಡಿತ್ ಗಂಗಾ ಪ್ರಸಾದ್ ಅವರ ಜಾತಿ ಭೇದಿ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 10 ಮತ್ತು 27ರಲ್ಲಿ ಬ್ರಾಹ್ಮಣರು ವಿದೇಶದಿಂದ ಬಂದಿರತಕ್ಕಂಥದ್ದನ್ನು ದಾಖಲೆ ಮಾಡಿರ್ತಕ್ಕಂಥದ್ದು. ರವೀಂದ್ರ ದರ್ಶನ್ ಅವರು ಬರೆದಿರ್ತಕ್ಕಂಥ ಸುಖ್ ಸಂಪತ್ತಿ ಭಂಡಾರಿ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 21, 22ರಲ್ಲಿ ಬ್ರಾಹ್ಮಣರು ವಿದೇಶದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು. ಭಾರತೀಯ ಲಿಪಿತತ್ವದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ನಾಗೇಂದ್ರನಾಥ್ ಅವರು ಬರೆದಿರ್ತಕ್ಕಂಥ ನಾಗೇಂದ್ರನಾಥ್ ಬಸು ಅವರ ಪುಸ್ತಕದ ಪುಟ ಸಂಖ್ಯೆ 47, 48ರಲ್ಲಿ ಬ್ರಾಹ್ಮಣರು ವಿದೇಶದಿಂದ ಬಂದಿರತಕ್ಕಂಥದ್ದು 51ರಲ್ಲೂ ಕೂಡ ದಾಖಲೆ ಮಾಡಿದ್ದಾರೆ. ಪ್ರಾಚೀನ ಭಾರತ ವರ್ಷದ ಸಭ್ಯತಕ ಇತಿಹಾಸ ಅಂತಕ್ಕಂಥದ್ದು ರಮೇಶ್ ಚಂದ್ರ ದತ್ತ ಅವರು ಬರೆದಿರ್ತಕ್ಕಂಥ ಆ ಸಂಶೋಧನಾ ಗ್ರಂಥದ ಭಾಗ 1ರ ಪುಟ ಸಂಖ್ಯೆ 17ರಲ್ಲಿ ಬ್ರಾಹ್ಮಣರು ವಿದೇಶಿಯರು ಅಂತಕ್ಕಂಥ ದಾಖಲೆ ಮಾಡಿರ್ತಕ್ಕಂಥದ್ದು. ಹಿಂದಿ ಭಾಷಾದ ಉತ್ಪತ್ತಿ ಅಂತಕ್ಕಂಥ ಪುಸ್ತಕವನ್ನು ಆಚಾರ್ಯ ಮಹಾವೀರ ದ್ವಿವೇದಿಯವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದಷ್ಟು ಹೀಗೆ 20 ಜಾತಿ ಶಿಕ್ಷಾ ಸ್ವಾಮಿ ಸತ್ಯೇಂದ್ರ ದೇವ ಪರಿಭಜಕ್ ಅವರ ಪುಸ್ತಕ ದೇಶಭಕ್ತರಾಗಿರ್ತಕ್ಕಂಥ ಪ್ರೇಮ್ ಕಾ ವೃದ್ಧಾಂತ ಮಾಸಿಕ ಪತ್ರಿಕೆಯಲ್ಲಿ ಯೋಗೇಶ್ ಚಂದ್ರ ಅವರು ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಸಿಗ್ತಕ್ಕಂಥ ನಿಮ್ಮ ಕಡೆ ಎಲ್ಲರಿಗಿದೆ. ಕಾಕೆ ಕಾಲೇಕರ್ ಅವರ ರಿಪೋರ್ಟ್ದಲ್ಲಿ ಅವೇನು ಹಿಂದುಳಿದ ವರ್ಗದ ರಿಪೋರ್ಟ್ ಇದೆ, ಆ ಕಾಕಾ ಕಾಲೇಕರ್ ಅವರ ರಿಪೋರ್ಟ್ದಲ್ಲೂ ಕೂಡ ಬ್ರಾಹ್ಮಣರು ವಿದೇಶದಿಂದ ಬಂದಿರತಕ್ಕಂಥ ಆರ್ಯರು ಅಂತಕ್ಕಂಥ ಅದರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಧರ್ಮಶಾಸ್ತ್ರಾಚೆ ಇತಿಹಾಸ ಪಂಡಿತ್ ಕಾಣೆ ಅವರ ಪುಸ್ತಕದಲ್ಲೂ ಕೂಡ ಬ್ರಾಹ್ಮಣರು ವಿದೇಶದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಹಿಂದೂ ಸಭ್ಯತಾ ರಾಧಾಕೃಷ್ಣ ಮುಖರ್ಜಿಯವರು ಬರೆದಿರ್ತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ 41, 47, 59ರಲ್ಲಿ ಬ್ರಾಹ್ಮಣರು ವಿದೇಶದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು. ಗ್ರೀಕ್ ಹಾಗೆ ಟೈಮ್ಸ್ ಆಫ್ ಇಂಡಿಯಾದ 2001ರ DNA ರಿಪೋರ್ಟ್ ಇದನ್ನು ಕೂಡ ನನ್ನ ಕಡೆ ಇದೆ. DNA ರಿಪೋರ್ಟ್ ಅದು ಪ್ರಿಂಟ್ ತೆಗೆದಿಲ್ಲ. ಈ ರೀತಿ ಸ್ನೇಹಿತರೆ ಬ್ರಾಹ್ಮಣರು ವಿದೇಶದಿಂದ ಬಂದಿದ್ದಾರೆ ಅನ್ನಲು ಅವರ ಪುರೋಹಿತರು ಅಥವಾ ಅವರ ಒಂದು ಹಿರಿಯ ನಾಯಕರು ಬರೆದಿರ್ತಕ್ಕಂಥ VD ಸಾವರ್ಕರ್ ಆಗಿರ್ಬೋದು, ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು, ಮನುಸ್ಮೃತಿ ಆಗಿರ್ಬೋದು, ಡಿಸ್ಕವರಿ ಆಫ್ ಇಂಡಿಯಾ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮತ್ತು ಈ ರೀತಿ RSS ಅಥವಾ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರು. ಇನ್ನು ಚಾರಿತ್ರಿಕ ವಿದ್ವಾನರ ಗ್ರಂಥಗಳಲ್ಲೂ ಕೂಡ ನಾನು ನಿಮಗೆ ತೋರಿಸಿದೆ. ಆ ಚಾರಿತ್ರಿಕ ವಿದ್ವಾನರು ಬರೆದಿರ್ತಕ್ಕಂಥ ಸಂಶೋಧನಾತ್ಮಕ ಪ್ರಬಂಧಗಳಲ್ಲಿ ಮಹಾಗ್ರಂಥಗಳಲ್ಲೂ ಕೂಡ ಬ್ರಾಹ್ಮಣರು ವಿದೇಶದಿಂದ ಬಂದಿದ್ದಾರೆ ಅಂತಕ್ಕಂಥನು. ಅದಷ್ಟೇ ಅಲ್ಲದೆ ಸಾಹಿತ್ಯಕಾರರ ಮತ್ತು ಇದು DNA ರಿಪೋರ್ಟ್ಸ್ಗಳು ನಿಮಗೆ 3 DNA ರಿಪೋರ್ಟ್ಸ್ ಕೊಟ್ಟೆ. ಮೈಕಲ್ ಬಾಮ್ಶಂದು, ರಿಚರ್ಡ್ದು, ಜೊತೆಗೆ ನಮ್ಮ ವಿಲಾಸ್ ಖಾರತ್ ಅವರು ಡಾಕ್ಯುಮೆಂಟ್ರಿ ಮಾಡಿರ್ತಕ್ಕಂಥ ಈ 3 DNA ರಿಪೋರ್ಟ್ಗಳು ಕೂಡ ಏನು ಹೇಳ್ತಾವೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇವರು
ಯುರೇಷಿಂದ ಬಂದಿರತಕ್ಕಂಥ ಯುರೇಷಿಯನ್ರು ಅಂತಕ್ಕಂಥದ್ದು. ಹೀಗೆ ಇದರಲ್ಲೂ ಕೂಡ ನಿಮಗೆ 20 ಪುಸ್ತಕಗಳು ದಾಖಲೆ ಕೊಟ್ಟು ಏನಂದರೆ ಬ್ರಾಹ್ಮಣರು ಈ ದೇಶದ ಮೂಲ ಭಾರತೀಯರಲ್ಲ, ವಿದೇಶದಿಂದ ಬಂದಿರತಕ್ಕಂಥ ಇವರು ಆರ್ಯ ಅಲೆಮಾರಿ ಜನಾಂಗದವರು ಅಂತಕ್ಕಂಥದ್ದು. ಇನ್ನು ಚರಿತ್ರೆ ಬೋಧನೆ ಮಾಡ್ತಕ್ಕಂಥ ಪ್ರಾಧ್ಯಾಪಕರಿಗೆ ಅಥವಾ ಚರಿತ್ರೆಯನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಏನಂದರೆ ಚರಿತ್ರೆಯಲ್ಲಿ ಬ್ರಿಟಿಷರ ಕಾಲಘಟ್ಟ ಆಗಿರ್ಬೋದು, ಮೊಘಲರ ಕಾಲಘಟ್ಟ ಆಗಿರ್ಬೋದು, ಗುಲಾಮಿಗಳ ಕಾಲಘಟ್ಟ ಆಗಿರ್ಬೋದು, ಅಥವಾ ಈ 563 ಸಂಸ್ಥಾನಗಳ ಕಾಲಘಟ್ಟ ಆಗಿರ್ಬೋದು, ಯಾವುದೇ ಸಂಸ್ಥಾನದಲ್ಲೂ ಕೂಡ ಬ್ರಾಹ್ಮಣರಿಗೆ ಯಾವುದೇ ಟ್ಯಾಕ್ಸ್ ಇದ್ದಿದ್ದಿಲ್ಲ. ಯಾಕೆ ಟ್ಯಾಕ್ಸ್ ಇದ್ದಿಲ್ಲ ಅಂದರೆ ಅವ್ರು ಹೇಳ್ತಾ ಇದ್ರು, ನೀವು ವಿದೇಶಿಯರು, ನಾವು ವಿದೇಶಿಯರು. SC ST OBC ಜನಾಂಗದವರ ಮೇಲೆ ನೀವು ಸೇರಿಕೊಂಡು ಅಧಿಕಾರ ಮಾಡಬೇಕು, ಆಳ್ವಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಅದಕ್ಕಾಗಿ ಮೊಘಲರಾಗಿರ್ಬೋದು, ಖಿಲ್ಜಿಗಳಾಗಿರ್ಬೋದು, ಲೋಧಿಗಳಾಗಿರ್ಬೋದು, ಗುಲಾಮಿಗಳಾಗಿರ್ಬೋದು, ಆಮೇಲೆ ಗಜ್ನಿಗಳಾಗಿರ್ಬೋದು, ಗೋರಿಗಳಾಗಿರ್ಬೋದು, ಇವ್ರು ಯಾರು ಅಷ್ಟೇ ಅಲ್ಲದೆ ಬ್ರಿಟಿಷರಾಗಿರ್ಬೋದು, 563 ಸಂಸ್ಥಾನದ ಪ್ರಾಂತೀಯ ಅರಸರಾಗಿರ್ಬೋದು, ಇವ್ರು ಯಾರು ಕೂಡ ಈ ಬ್ರಾಹ್ಮಣರಿಂದ ಯಾವುದೇ ರೀತಿಯಿಂದ ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಿದ್ದಿಲ್ಲ. ಕಾರಣ ಏನಪ್ಪ ಅಂದರೆ ಇವರು ವಿದೇಶಿಯರು ಅಂತಕ್ಕಂಥದ್ದನ್ನು. ಸೊ ಅದಕ್ಕಾಗಿ ಸ್ನೇಹಿತರೆ, ಹೇಗೆ ಈ ವಿದೇಶಿಯರನ್ನು ಅಂದರೆ ಈ ಬ್ರಿಟಿಷ್ ವಿದೇಶಿಯರನ್ನು ಈ ಭಾರತದಿಂದ ಓಡಿಸುವ ಸಲುವಾಗಿ 1856ರಲ್ಲಿ ಮತಾದಿನ್ ಭಂಗಿ, ರಾಜೋ, ಮೊಂಗಿರಾಮ ಮತ್ತು ಬಿರ್ಸಾ ಮುಂಡಾ ಇಂಥ ಈ ದೇಶದ ಮೂಲ ನಿವಾಸಿ ಜನಾಂಗದವರು ಹೆಂಗೆ ಹೋರಾಟ ಮಾಡಿದ್ರು, ಇವತ್ತಿನ ದಿವಸ ಈ ಭಾರತದ ಬಹುಸಂಸ್ಕೃತಿ ಉಳಿಸ್ಕೊಳ್ಳೋ ಸಲುವಾಗಿ, ಈ ಭಾರತದ ಬಹುಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ದೇಶದ ಮೇಲೆ ದುರಾಕ್ರಮಣ ಮಾಡುತ್ತಾ ದೇಶದಲ್ಲಿ ಕೋಮು ದ್ವೇಷ ಹರಡತಕ್ಕಂಥ ಈ ಕೋಮುವಾದಿಗಳಿಗೆ ಜನಾಂಗದವರ ಹೆಗಲ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕೊನೆಯದಾಗಿ ಒಂದು ವಾರ್ನಿಂಗನ್ನು ಮಾಡ್ತಾ ಇದ್ದೇನೆ ಮನುವಾದಿಗಳಿಗೆ. ಏನು ವಾರ್ನಿಂಗ್ ಅಂದರೆ, ಬಾಬಾ ಸಾಹೇಬರ ವಿಚಾರಧಾರ ಆಗಿರ್ಬೋದು, ಸಂವಿಧಾನದ ಸತ್ಯದ ವಿಚಾರಧಾರ ಆಗಿರ್ಬೋದು, ಬೌದ್ಧ ಧರ್ಮದ ವಿಚಾರಧಾರ ಆಗಿರ್ಬೋದು, ನನ್ನ ಸಮುದಾಯದ ಚರಿತ್ರೆ ಆಗಿರ್ಬೋದು, ಇವುಗಳ ಮೇಲೆ ದುರಾಕ್ರಮಣ ಮಾಡಿ ಅಥವಾ ಇವುಗಳು ತಿರ್ಸ್ತಕ್ಕಂಥ ಕೆಲಸ ಮಾಡಿ ಸಾಮಾಜಿಕ ಮೀಡಿಯಾದ ಮೂಲಕ, ಪತ್ರಿಕೆಗಳ ಮೂಲಕ ಅಥವಾ ದೂರದರ್ಶನಗಳ ಮೂಲಕ ಏನಾದರೂ ನೀವು ಸುಳ್ಳು ಸಂದೇಶಗಳನ್ನು ನನ್ನ ಸಮುದಾಯ, ನಮ್ಮ ಮಹಾಪುರುಷರಿಗೆ ಸಂಬಂಧಪಟ್ಟಂಗೆ ಬಿತ್ತರಿಸಿದೆ ಆದರೆ ನಾನು ಆಗಾಗ ಬಂದು ಈ ರೀತಿಯ ದಾಖಲೆಗಳ ಮೂಲಕ ನಿಮ್ಮೆಲ್ಲರಿಗೆ ಚಾಟಿ ಬೀಡಿಸೋದು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಜೊತೆಗೆ ಈಗಲಾದರೂ ಜಾಗೃತರಾದಿರಿ ಈ ಬಹುಜನಗಳೇ, ಭಾರತದ ಮೂಲ ನಿವಾಸಿಗಳು, ಭಾರತದ ಮೂಲ ಭಾರತೀಯರಾಗಿರ್ತಕ್ಕಂಥ ನೀವುಗಳು ನಮ್ಮ ಈ ಬಹು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ, ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳೋಣ, ನಮ್ಮ ಜನಾಂಗವನ್ನು ಉಳಿಸ್ಕೊಳ್ಳೋದ್ರ ಮೂಲಕ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಜನಾಂಗವನ್ನು ಮತ್ತೆ ಈ ದೇಶದ ಆಳು ವರ್ಗವನ್ನಾಗಿ ಮಾಡ್ತಕ್ಕಂಥ ಸಂಕಲ್ಪ ತೊಡೋಣ. ಅದಕ್ಕಾಗಿ ನಾವು ಮಾಡ್ತಕ್ಕಂಥದ್ದಿಷ್ಟೇ, ನಮ್ಮ ಜಾತಿಯ ಜನಾಂಗದ ಮಹಾಪುರುಷರನ್ನು ಅಧ್ಯಯನ ಮಾಡಬೇಕು, ಸಂವಿಧಾನವನ್ನು ಅಧ್ಯಯನ ಮಾಡಬೇಕು. ಇವು ಅಷ್ಟೇ ಅಲ್ಲದೇ ಈ ಮನೋವ್ಯಾಧಿಯ ಜನಾಂಗದವರಿಗೆ ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಡಬೇಕಾದರೆ ನಾವು ಅವರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು, ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಬೃಹಸ್ಪತಿ ಸ್ಮೃತಿಗಳನ್ನು, ಅವರ ಮತ್ತು 18 ಪುರಾಣಗಳನ್ನು, ಅವರು ಬರೆದಿರ್ತಕ್ಕಂಥ ಹೈಜಾಕ್ ಮಾಡಿ ಬರೆದಿರ್ತಕ್ಕಂಥ, ಅವರು ತಿರುಚಿರ್ತಕ್ಕಂಥ, ಅವರು ಕದ್ದಿರ್ತಕ್ಕಂಥ ಏನು ಸತ್ವಯುತವಾಗಿರ್ತಕ್ಕಂಥ ಸಾಹಿತ್ಯಗಳಿವೇನಲ್ಲೋ ಆ ಸಾಹಿತ್ಯಗಳನ್ನು ರೂಪಾಂತರ ಮಾಡಿರ್ತಕ್ಕಂಥವು, ಅವುಗಳ ಅಧ್ಯಯನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ನಾವು ಯಾವುದೇ ದಾಖಲೆ ಇರಲಾರ್ದೇ, ಯಾವುದೇ ಆಧಾರ ಇರದಾನೆ ನಾವು ಅವರನ್ನು ತೊಡಲಕ್ಕೆ ಹೋದರೆ ಸಮಸ್ಯೆಗೆ ಈಡಾಗ್ತೀವಿ. ಆಮೇಲೆ ನೀವು ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದರೆ, ಭಾರತದ ಸಂವಿಧಾನ ನಮಗೆ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ, ಆರ್ಟಿಕಲ್ 17 ಸ್ವಾತಂತ್ರ್ಯದ ಹಕ್ಕು ಕೊಟ್ಟಿದೆ, ಆರ್ಟಿಕಲ್ 51H ಸವಿನಯ ಪ್ರಾರ್ಥನೆ. ನಾವು ಹಮ್ ಲಡ್ನಾ ಹೈ ತೋ ಪಡ್ನಾ ಜರೂರಿ ಹೈ. ನಾವು ಹೋರಾಟ ಮಾಡಬೇಕಾದ್ರೆ, ನಾವು ಚಳುವಳಿ ಮಾಡಬೇಕಾದ್ರೆ ನಮಗೆ ಅಧ್ಯಯನದ ಅವಶ್ಯಕತೆ ಇದೆ. ಅದಕ್ಕಾಗಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಅಧ್ಯಯನ ಮಾಡಿದ್ರೆ ನಾವು ಇವರನ್ನು ಸದೆ ಬಡಿಬೋದು. ಇಲ್ಲದೆ ಹೋದರೆ ನಮಗೆ ಅವರನ್ನು ಎದುರು ಹಾಕೋಲಿಕ್ಕೆ ಕಷ್ಟ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ದಯವಿಟ್ಟು ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ, ಆಮೇಲೆ ಕುರ್ಚಿಗಾಗಿ ಮತ್ತು ಆರ್ಥಿಕ ಒಂದು ಆಮಿಷಕ್ಕೊಳಗಾಗಿ ದಯವಿಟ್ಟು ಮನುವಾದಿಗಳ ಅಡಿಯಾಳಾಗಿ ದುಡಿಬೇಡಿ. ಯಾಕಂದರೆ ಸ್ವಾಭಿಮಾನ, ಸ್ವಾವಲಂಬನೆ ಇವೆರಡೂ ಇಲ್ಲದ ಮಾನವ ಜೀವಂತ ಶವದಂತೆ. ಅದಕ್ಕಾಗಿ
ಮಾನ್ಯವರು ಕಾಶಿರಾಮ್ ಸಾಹೇಬರು ಒಂದು ಮಾತು ಹೇಳ್ತಾರೆ, ಏನಂದರೆ ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲವೋ ಆತ ಒಂದು ಅನಾಥ ಮಗು ಇದ್ದಂಗಂತೆ. ಯಾವ ವ್ಯಕ್ತಿಗೆ ತನ್ನ ಚರಿತ್ರೆ ಗೊತ್ತಿರುವುದಿಲ್ಲವೋ ಆತ ಒಬ್ಬ ಅನಾಥ ಮಗು ಇದ್ದಾಗೆ. ಅವನನ್ನು ಯಾರು ಎತ್ತುಕೊಂಡಿರ್ತಾರೋ ಅವರಿಗೇ ಅಪ್ಪ ಅಂತ ಕರೀತಾನೆ. ಇವತ್ತಿನ ದಿವಸ ನನ್ನ ಸಮಾಜದ ಸ್ವಾರ್ಥ ಜನಾಂಗದವರು ಸಮಾಜವನ್ನು ಮರೆತು ಇವತ್ತು ಯಾರು ಉಳಿಬೇಕಾದ್ರೆ SC ST OBC ಜನಾಂಗದ ಈ ಬಹುಸಂಸ್ಕೃತಿ ಉಳಿಬೇಕಾದ್ರೆ ನಾವೆಲ್ಲರೂ ಜಾಗೃತರಾಗಬೇಕು. ಮಾತನಾಡದೇ ಇರತಕ್ಕಂಥ ಈ ಭಾರತದಲ್ಲಿ ಮಾತಾಡಬೇಕು, ಬರೆಯದೇ ಇರತಕ್ಕಂಥ ಈ ಭಾರತದಲ್ಲಿ ಬರಿಬೇಕು, ಪ್ರತಿರೋಧ ಒಡ್ಡದೇ ಇರತಕ್ಕಂಥ ಈ ಭಾರತದಲ್ಲಿ ಪ್ರತಿರೋಧ ಒಡ್ಡಬೇಕು, ಸತ್ಯದ ಬೆನ್ನೆಲುಬು ಇರದೇ ಇರತಕ್ಕಂಥ ಈ ಭಾರತದಲ್ಲಿ ನಾವು ಸತ್ಯಕ್ಕಾಗಿ ಹೋರಾಟ ಮಾಡಬೇಕು. ರಾಷ್ಟ್ರಧರ್ಮ ಅಂದರೆ ರಾಷ್ಟ್ರಧರ್ಮವಾಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು, ರಾಷ್ಟ್ರಗ್ರಂಥವಾಗಿರ್ತಕ್ಕಂಥ ಸಂವಿಧಾನವನ್ನು, ರಾಷ್ಟ್ರೀಯ ಸಂಸ್ಕೃತಿ ಆಗಿರ್ತಕ್ಕಂಥ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ಇದಷ್ಟೇ ಅಲ್ಲದೆ ಈ ಬಹುಸಂಸ್ಕೃತಿಯ ರಾಷ್ಟ್ರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಹೆಗಲಿಗೆ ಹೆಗಲು ಕೊಟ್ಟು ವೈಚಾರಿಕವಾಗಿ ಅಂದರೆ ಬೌದ್ಧಿಕವಾಗಿ ಭೌತಿಕವಾಗಿ ಚಿಂತನೆ ಮಾಡೋದ್ರ ಜೊತೆಗೆ ಈ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ಬಹುಸಂಸ್ಕೃತಿ ಉಳಿಸೋಣ, ಭಾರತವನ್ನು ಸಂರಕ್ಷಿಸೋಣ, ಇಲ್ಲಿನ ನಾಗರಿಕರಿಗೆ ನಾವು ರಕ್ಷಣೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.